ನಮಸ್ತೆ ಸರ್. ಇದು ನನಗೆ ತುಂಬ ಅಂದರೆ ತುಂಬ ಅನ್ಯಾಯ ಆಗ್ತಿದೆ ಸರ್. ನಾನು ಅಮೀರ್ ಪಾಷಾ ಅವ್ರಿಗೆ ಮದುವೆ ಆಗಿ 10 ವರ್ಷ ಆಗಿದೆ. 10 ವರ್ಷ ಮದುವೆ ಆಗಿ ನನಗೆ 9 ವರ್ಷದ ಮಗು ಇದೆ. ಇವರು ಅಮೀರ್ ಪಾಷಾ ಅನ್ನೋರು ತುಂಬ ಅನುಮಾನ ಪಡ್ತಾಯಿದ್ರು. ಅವ್ರ ಮನೆಯವರು ಎಲ್ಲರೂ ಅನುಮಾನ ಪಡ್ತಾಯಿದ್ರು ಸರ್ ಫಿರ್ದೋಸ್ ಅನ್ನೋರ ಮೇಲೆ. ಅದೇನಾಯಿತು ಅಂದರೆ, ನಾನು ಮದುವೆ ಆಗಿದ್ದೀನಿ ಈಗ ಫಿರ್ದೋಸ್ ಅನ್ನೋರಿಗೆ. ನನಗೆ ಇವರಿಂದ ಡೈವರ್ಸ್ ಆಗಿ ಇವಾಗ ನಾನು ಫಿರ್ದೋಸ್ ಅನ್ನೋರ ಜೊತೆನೇ ಇರಬೇಕು ಸರ್. ಇಲ್ಲ ಅಂದರೆ ನಾನು ಹೊಳೆನರಸೀಪುರ ಎಲ್ಲ ಫಿರ್ದೋಸ್ ಅವರ ದೊಡ್ಡ ಹೆಂಡತಿ ಕಡೆನೇ ಇದ್ದಾರೆ. ಅವನಿಗೂ ಮದುವೆ ಆಗಿದೆ. ಮದುವೆ ಆಗಿ ಒಂದು ಗಂಡು ಮಗು ಇದೆ. ಯಾಕೆ ಅವಾಗ ಗೊತ್ತಿತ್ತಿಲ್ವ ಸರ್ ಇವ್ರಿಗೆ ನನ್ನ ಮದುವೆ ಆಗಬಾರ್ದು ಅಂತ? ಈಗ ಮದುವೆ ಆಗಿ ಈ ಕಡೆ ನನಗೆ ಅಪ್ಪ ಅಮ್ಮ ಅವರು ಯಾರು ಈಗ ಸಹಾಯಕ್ಕೆ ಯಾರು ಬರಲ್ಲ. ಈಗ ನಾನು ಒಬ್ಬಳೇ ಇದ್ದೀನಿ ಸ್ಟೇಷನ್ ಹತ್ರ. ನಾನು ಒಬ್ಬಳೇ ಫೇಸ್ ಮಾಡ್ತಾಯಿದ್ದೀನಿ ಸರ್. ನನಗೆ ನ್ಯಾಯ ಕೊಡಿಸಿ, ಅಷ್ಟೇ ಸರ್. ಇನ್ನೇನು ಕೇಳಲ್ಲ. ನಾನು ಅಮೀರ್ ಪಾಷಾ ಅವ್ರ ಜೊತೆ ಇರಲ್ಲ, ನಾನು ಫಿರ್ದೋಸ್ ಅವ್ರ ಜೊತೆ ಇರ್ತೀನಿ. ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಅಷ್ಟೇ. ನನಗೆ ಇವತ್ತು 9 ಗಂಟೆಗೆ ಬಂದಿದ್ದೀನಿ ಸ್ಟೇಷನ್ ಹತ್ರ. ಬಂದು ಕೂತಿರೋದು ಸ್ಟೇಷನ್ ಹತ್ರ. ಕಂಪ್ಲೇಂಟು ಆಗಿದೆ, ಡೈವರ್ಸಿಗೆ ಅಪ್ಲೈನೂ ಆಗಿದೆ. ಈಗ ಹೊಳೆನರಸೀಪುರದಿಂದ ಎಲ್ಲರೂ ಬಂದುಬಿಟ್ಟು ಈಗ ಟವನಿಂದ ಎಲ್ಲರೂ ಇಲ್ಲ ಅವ್ನು ಬರಲ್ಲ ನಿನ್ನ ಜೊತೆ ಅಂತ ಇವ್ರು ಹೇಳ್ತಿದ್ದಾರೆ. ಅವನು ಫಿರ್ದೋಸ್ ಅನ್ನೋನು ಮುಂದೆ ಬರ್ತಾಯಿಲ್ಲ, ನನ್ನ ಮುಂದೆ. ಇಲ್ಲಾಂದರೆ ಸ್ಟೇಷನ್ ಹತ್ರನೂ ಬರ್ತಾಯಿಲ್ಲ. ಬಂದರೆ ಅವನಿಗೆ ನಾನು ಏನು ಕೇಳಬೇಕು ಕೇಳ್ತೀನಿ ಸರ್. ನನ್ನ ಹತ್ರ ಫೋಟೋನೂ ಇದೆ ಸರ್, ಫಿರ್ದೋಸ್ ಜೊತೆ ಇರೋದು ನನ್ನದು ಫೋಟೋನೂ ಇದೆ. ನಂದು ಮದುವೆನೂ ಆಗಿದ್ದೀನಿ, ರಿಜಿಸ್ಟ್ರು ಮ್ಯಾರೇಜು ಆಗಿದೆ ನನಗೆ. 9 ಗಂಟೆಗೆ ಬಂದಿರೋದು ನಾನು ಸ್ಟೇಷನ್ಗೆ. 9 ಗಂಟೆ ಬೆಳಿಗ್ಗೆ. ಏನೂ ಇಲ್ಲ ನನಗೆ ರೆಸ್ಪಾನ್ಸು. ಒಬ್ಬಳೇ ಇದ್ದೀನಿ, ಒಬ್ಬಳೇ ನಿಂತು ಫೇಸ್ ಮಾಡ್ತಾಯಿದ್ದೀನಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.